ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಇವತ್ತು ಕಿಚನ್ ಟೂರ್ ಮಾಡ್ತಾಯಿದ್ದೀನಿ. ಇವತ್ತು ಬ್ಯಾಂಗ್ಳೂರಲ್ಲಿ ಇದ್ದೀನಲ್ವ, ಅಲ್ಲಿ ನಮ್ಮ ಮಾವನ ಮನೆ ಕಿಚನ್ ಟೂರ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಆಲ್ರೆಡಿ ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಹಿಂಗಿದೆ ಅಂತ ನೋಡಿ. ಹಾಗೆಯೇ ಏನು ಅಡುಗೆ ಮನೆ ಏನೂ ದೊಡ್ಡದಲ್ಲ, ಚಿಕ್ಕ ಅಡುಗೆ ಮನೆಯೇ. ಅದು ಹೇಗಿದೆ ಅಂತ ನಾನು ಇವತ್ತು ತೋರಿಸ್ತೀನಿ. ಹಾಗೆಯೇ ನಿನ್ನೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿರ್ತೀನಿ ವೀಡಿಯೋದು. ಜಾಸ್ತಿ ಏನೂ ಮಾಡ್ಕೊಳ್ಳಿಲ್ಲ, ನಾನ್ ವೆಜ್ ಊಟ ಇತ್ತು, ಅದ್ರದ್ದು ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅರ್ಜೆಂಟಾಗಿ ಮಾಡ್ತಿದ್ರು, ನೆಂಟರು ಎಲ್ಲ ಬರ್ತಾರೆ ಅಂತ ಅಡುಗೆನ. ನಾನು ಇನ್ನು ಅದ್ರದ್ದು ವೀಡಿಯೋ ಎಲ್ಲ ಮಾಡ್ತಾಯಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದರದ್ದು ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಜಸ್ಟ್ ಲಾಸ್ಟಿಗೆ ಏನೇನು ಮಾಡಿದರು ಅಂತ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋಲಿ ಲಾಸ್ಟಿಗೆ ಹಾಕಿರ್ತೀನಿ, ನೀವು ಕೂಡ ನೋಡಿ. ಇವಾಗ ಕಿಚನ್ ಟೂರ್ ಸ್ಟಾರ್ಟ್ ಮಾಡೋಣ. ಹೆಂಗಿದೆ ಅಂತ ತೋರಿಸ್ತೀನಿ. ನಾನೇ ಮೊಬೈಲ್ನ ಇಟ್ಕೊಂಡು ಕ್ಯಾಮ್ರಾ ಮಾಡ್ಕೊಳ್ತೀನಿ, ವೀಡಿಯೋ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಯಾರೂ ಇಲ್ಲ ಇವತ್ತು ನನಗೆ ಹೆಲ್ಪ್ ಮಾಡೋದಕ್ಕೆ. ಹಾಗೆಯೇ ಇಲ್ಲಿ ರಿಂಗ್ ಲೈಟ್ ಆಗಿರ್ಬೋದು ಅಥವಾ ಸ್ಟ್ಯಾಂಡ್ ಆಗಿರ್ಬೋದು ಏನೂ ಇಲ್ಲ. ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಂಡು ಅಥವಾ ಅಲ್ಲಿ ಇಲ್ಲಿ ಇಟ್ಕೊಂಡು ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ವೀಡಿಯೋನ. ಮೊದಲಿಗೆ ಅಡುಗೆ ಮನೆ ಸ್ಟಾರ್ಟಿಂಗ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ನಾನು, ಫ್ರಂಟಿಂದ ಎಷ್ಟು ದೊಡ್ಡದಾಗಿದೆ ಅಂತ. ಅದಾದಮೇಲೆ ಏನೆಲ್ಲ ಇದೆ ಅಂತ ಸ್ವಲ್ಪ ತೋರಿಸ್ಕೊಂಡು ಬರ್ತೀನಿ. ಫಸ್ಟಿಗೆ ಫುಲ್ ಹೆಂಗಿದೆ ಅಂತ ತೋರಿಸ್ತೀನಿ, ಇಲ್ಲಾಂದರೆ ನಾನು ಏನೇ ತೋರಿಸಿದ್ರೂ ಗೊತ್ತಾಗೋದಿಲ್ಲ. ಫಸ್ಟ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ಸ್ಟಾರ್ಟಿಂಗ್ ಈ ಥರ ಇದೆ ಕಿಚನ್ ನೋಡಿ. ನಾರ್ಮಲಾಗಿ ಡೋರ್ ಓಪನ್ ಇರುತ್ತೆ, ಇಲ್ಲಿ ಡೋರ್ ಕೊಟ್ಟಿಲ್ಲ, ಈ ಥರ ಇದೆ. ಇಲ್ಲಿ ಈ ಥರ ಮಣಿ ಹಾಕಿದ್ದಾರೆ ಫುಲ್ಲು, ಬಟ್ ಈ ಥರ ಕಟ್ಬಿಟ್ಟಿದ್ದಾರೆ ಇಲ್ಲಿ. ಅಂದರೆ ತಿರುಗಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಕಟ್ಟಿದ್ದಾರೆ, ಎರಡು ಸೈಡೂ ಅರ್ಧ ಮಾಡಿ ಈ ಥರ ಇದೆ. ಇನ್ನು ಒಳಗೆ ಈ ಥರ ಇದೆ. ಇಷ್ಟೇ ಪುಟ್ಟದಾದ ಅಡುಗೆ ಮನೆ ಇದು. ಇವಾಗ ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಇಲ್ಲಿ ಬಾಕ್ಸಸ್ ಇದೆ, ಇಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇವಾಗ. ಇಲ್ಲಿ ಈ ಥರ ಬಾಕ್ಸ್ ಇದೆ. ಫಸ್ಟ್ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಬಾಕ್ಸ್ ಇದೆ ಇಲ್ಲಿ ಫಸ್ಟಿಗೆ. ಅದ್ರ ಮೇಲೆ ಎಕ್ಸ್ಟ್ರಾ ಪಾತ್ರೆಗಳು, ಬೇಷನ್ ಈ ಥರ ಇಟ್ಕೊಂಡಿದ್ದಾರೆ. ಯೂಸ್ ಮಾಡಲ್ಲ ಅಲ್ವಾ ಜಾಸ್ತಿ, ಹಾಗಾಗಿ ಇವಾಗ ನಾನು ಇದರೊಳಗೆ ಏನಿದೆ ಅಂತ ತೋರಿಸ್ತೀನಿ. ಓಪನ್ ಮಾಡಿ, ಇಲ್ಲಿ ಬಂದುಬಿಟ್ಟು ಗ್ಲಾಸಸ್ ಇಟ್ಕೊಂಡಿದ್ದಾರೆ. ಜ್ಯೂಸ್ ಗ್ಲಾಸ್ ಆಗಿರ್ಬೋದು, ಜ್ಯೂಸ್ ಗ್ಲಾಸ್ ಇಟ್ಕೊಂಡಿದ್ದಾರೆ. ಮೇಲೆ ಹಾಗೇ ಫ್ಲಾಸ್ಕ್ ಎಲ್ಲ ಇಟ್ಕೊಂಡಿದ್ದಾರೆ ಇದರಲ್ಲಿ. ಹಾಗೆ ಚಿಕ್ಕ ಲೋಟ ಇಟ್ಕೊಂಡಿದ್ದಾರೆ ಇಲ್ಲಿ. ಇನ್ನು ಇಷ್ಟ ಇದರಲ್ಲಿ ಇಟ್ಕೊಂಡಿರೋದು. ಇನ್ನು ನೆಕ್ಸ್ಟ್ರಲ್ಲಿ ಬೌಲ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಮೇಲೆ. ಜಾಮೂನ್ ತಿನ್ನೋದಾಗಿರ್ಬೋದು ಅಥವಾ ಏನಾದರೂ ಬೌಲ್ಸ್ ಇಟ್ಕೊಂಡಿದ್ದಾರೆ ಸ್ವೀಟ್ ತಿನ್ನೋದಕ್ಕೆ. ನೆಕ್ಸ್ಟ್ ಇಲ್ಲಿ ಕಾಫಿ ಮಗ್ಸ್ ಇದೆ ಇಲ್ಲಿ ನೋಡಿ, ಈ ಥರ ಇದೆ. ಮೇಲೆ ಬೌಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗೆಯೇ ಇಲ್ಲಿ ಕಾಫಿ ಮಗ್ಸ್ ಇಟ್ಕೊಂಡಿದ್ದಾರೆ ಈ ಥರ. ಇಷ್ಟು ಇಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಇಷ್ಟ ಆಯಿತು. ಇನ್ನು ಇಲ್ಲಿ ಬಂದುಬಿಟ್ಟು ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇದೆ. ಇಲ್ಲೇ ಕೆಳಗೆ ಸಿಂಕ್ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ವಾಟರ್ ಪ್ಯೂರಿಫೈ ಬಂದಿದೆ. ಇಲ್ಲಿ ವಾಟರ್ ಪ್ಯೂರಿಫೈ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಸೋಪು ಮತ್ತು ಹ್ಯಾಂಡ್ ವಾಶ್ ಆಗಿರ್ಬೋದು, ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದಾಗಿರ್ಬೋದು. ಆಮೇಲೆ ಇಲ್ಲಿ ಒಂದು ಹ್ಯಾಂಡ್ ಟವಲ್ ಇಟ್ಕೊಂಡಿದ್ದಾರೆ, ಕೈ ವಾಶ್ ಮಾಡಾದ್ಮೇಲೆ ಒರೆಸ್ಕೊಳ್ಳೋದಕ್ಕೆ. ಇಲ್ಲಿ ಸಿಂಕ್ ಇದೆ. ಇಲ್ಲಿ ಇಷ್ಟೇ ವಾಟರ್ ಪ್ಯೂರಿಫೈ ಇದೆ. ನೆಕ್ಸ್ಟು ಈ ಸೈಡ್ ಬಂದುಬಿಟ್ಟು ಅಡುಗೆಗೆ ಏನೇನು ಬೇಕೋ ಐಟಮ್ಸ್ ಅದನ್ನು ಇಟ್ಕೊಂಡಿದ್ದಾರೆ. ಅಂದರೆ ಬಾದಾಮ್ ಪೌಡರ್ ಆಗಿರ್ಬೋದು, ಮತ್ತು ಮೆಣಸಿನ್ಕಾಯಿ ಆಗಿರ್ಬೋದು, ಏಲಕ್ಕಿ, ಆಮೇಲೆ ಪಲಾವಿಗೆ ಮಿಕ್ಸ್ ಅಂದರೆ ಇದು ಪಲಾವ್ ಎಲೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇಷ್ಟು ಇಟ್ಕೊಂಡಿದ್ದಾರೆ ಅಷ್ಟೇ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಸ್ಟವ್ ಇದೆ. ಅಡುಗೆ ಎಲ್ಲ ಮಾಡಿಟ್ಟಿದ್ದಾರೆ, ನಾವೇನು ಎತ್ತಿಟ್ಟಿಲ್ಲ ವೀಡಿಯೋ ಮಾಡೋದಕ್ಕೋಸ್ಕರ. ಹೆಂಗಿತ್ತೋ ಹಾಗೆ ಮಾಡ್ತಾಯಿದ್ದೀನಿ ನಾನು. ಯಾವಾಗಲೂ ಹೀಗೆ ಇರೋದು ಇವ್ರ ಮನೇಲಿ, ಏನು ಗಲೀಜೇನು ಮಾಡ್ಕೊಂಡಿರಲ್ಲ, ಈ ಥರನೇ ಇರುತ್ತೆ ಯಾವಾಗಲೂ. ಇಲ್ಲೇ ಏನಾದರೂ ಅಡುಗೆ ಮಾಡಿಟ್ಟಿರೋದೆಲ್ಲ ಇಲ್ಲಿರುತ್ತೆ. ಏನಾದರೂ ಇಲ್ಲಿ ಅಡುಗೆ ಮಾಡಿಟ್ಟು ಇಲ್ಲಿಡ್ತಾರೆ ಅಷ್ಟೇ. ಅಡುಗೆ ಮಾಡಿರೋದೆಲ್ಲ ಇಷ್ಟು ಸ್ಪೇಸ್ ಇದೆ ಅಡುಗೆ ಮಾಡಿಟ್ಟಿರೋಕ್ಕೆ. ಆಮೇಲೆ ಇಲ್ಲಿ 2 ಆಯಿಲ್ ಬಾಟಲ್ಸ್ ಇಟ್ಟಿದ್ದಾರೆ, ಸೈಡಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಈ ಥರ ಇದೆ ನೋಡಿ,
ಹಾಗೆಯೇ ಇಲ್ಲಿ ಬಂದುಬಿಟ್ಟು ಗ್ರೋಸರೀಸ್ ಇಟ್ಕೊಂಡಿದ್ದಾರೆ, ಅಂದರೆ ಡೈಲಿ ಯೂಸಿಗೆ ಬಾಕ್ಸಿಗೆ ಹಾಕಿ ಇಟ್ಕೊಂಡಿರೋದು. ಇಲ್ಲಿ ಎಲ್ಲ ಏನೇನು ಬೇಕೋ ಎಲ್ಲ ಇದೆ. ಚಕ್ಕೆ ಆಗಿರ್ಬೋದು, ಲವಂಗ, ಅದಾದಮೇಲೆ ಕಾಳುಗಳು, ಹಾಗೆ ಖಾರದ ಪುಡಿ, ಆಮೇಲೆ ಮೆಣಸಿನ ಪೌಡರ್. ಆಮೇಲೆ ಇಲ್ಲಿ ಮೇಲೆ ಬಂದುಬಿಟ್ಟು ಆ ರವೆ ಇಟ್ಕೊಂಡಿದ್ದಾರೆ ಫಸ್ಟ್ರಲ್ಲಿ. ಆಮೇಲೆ ಬಾದಾಮ್ ಆಗಿರ್ಬೋದು, ಆಮೇಲೆ ಪಿಸ್ತಾ, ಗೋಡಂಬಿ, ಮೇಲೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ ಅಷ್ಟೂ. ಇಲ್ಲಿ ಬಂದುಬಿಟ್ಟು ಅದೇ ಗ್ರೋಸರಿ ಐಟಮ್ಸ್ ಇಟ್ಕೊಂಡಿದ್ದಾರೆ, ಕಾಳುಗಳು ಅಥವಾ ಹೆಸರು ಕಾಳು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ನಾರ್ಮಲಾಗಿ ಅಡುಗೆ ಮಾಡೋದಕ್ಕೆ ಏನೆಲ್ಲ ಯೂಸ್ ಆಗುತ್ತೆ ಬೇಗ ಅದು. ಮೇಲೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಥರ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ವಿಂಡೋ ಇದೆ ಈ ಸೈಡು. ಹಾಗೆಯೇ ಇಲ್ಲಿ ಸ್ಪೂನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಓವನ್. ಇಲ್ಲಿ ಅದನ್ನು ತಂದಾಗಿಂದ ಒಂದ್ಸಲಿನೂ ಯೂಸೇ ಮಾಡಿಲ್ಲ ಇವರು. ಇಲ್ಲಿ ಓವನ್ ಇದೆ, ಯೂಸ್ ಮಾಡಿಲ್ಲ, ಬಟ್ ಇಲ್ಲಿದೆ, ಹಿಂಗಿಟ್ಟಿದ್ದಾರೆ. ನೆಕ್ಸ್ಟ್ ನಾನು ಸುತ್ತ ಒಂದ್ಸಲಿ ತೋರಿಸ್ಬಿಡ್ತೀನಿ, ಅದಾದಮೇಲೆ ಕೆಳಗೆ ಬಾಕ್ಸಸಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟು ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಮೇಲೆ ಬಂದುಬಿಟ್ಟು ಎಕ್ಸ್ಟ್ರಾ ಗ್ರೋಸರಿ ತಂದಿರ್ತಾರಲ್ಲ ಅದಿದೆ. ಮೇಲೆ ಆಯಿಲ್ ಬಾಟಲ್ಸ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್, ಇದೆಲ್ಲ ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ಮೇಲೆ ಜ್ಯೂಸಸ್ ಇಟ್ಟಿದ್ದಾರೆ ಎಕ್ಸ್ಟ್ರಾ. ಆಮೇಲೆ ಮೇಲಿರೋದೆಲ್ಲ ಸ್ನ್ಯಾಕ್ಸ್, ಅದರಿಂದ ಆಯಿಲ್ ಎಲ್ಲ ಇಟ್ಟಿದ್ದಾರೆ, ದೊಡ್ಡ ಆಯಿಲ್ ಬಾಟಲ್ ಎಲ್ಲ. ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಕಾಫಿ ಪೌಡರ್ ಇದೆ, ಅದಾದಮೇಲೆ ಮ್ಯಾಗಿ ಪ್ಯಾಕೆಟ್ಸ್ ಇದೆ, ಬೆಲ್ಲ ಇದೆ, ಆಮೇಲೆ ಸಾಲ್ಟ್, ಇದೆಲ್ಲ ಜಾಸ್ತಿ ಇರ್ತಲ್ವ ಅದೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇದ್ರಲ್ಲಿ ಬಂದುಬಿಟ್ಟು ಪಂಪ್ಕಿನ್ ತಂದಿದ್ರು, ಅದು ಕೂಡ ಇಲ್ಲೇ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಮಸಾಲ ನೋಡಿ, ಹಿಂದೆ ಸಾಂಬಾರು ಮಸಾಲ ಇದೆ, ಸಾಂಬಾರು ಮಸಾಲ ಪೌಡರ್, ಈ ಥರ ಪೌಡರ್ಸ್ನ ಜಾಸ್ತಿ ಇರುತ್ತಲ್ಲ ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನು ಕೆಳಗಡೆ ಬಂದುಬಿಟ್ಟು ಚಪಾತಿ ಒತ್ತೋದಾಗಿರ್ಬೋದು ಈ ಥರ ಇಟ್ಕೊಂಡಿದ್ದಾರೆ. ಗೋಧಿ ಹಿಟ್ಟು ಈ ಥರ ಎಲ್ಲ ಇಲ್ಲಿ ಕೆಳಗೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ಇಷ್ಟೇ ಇಟ್ಕೊಂಡಿರೋದು ಇವರು. ಇದನ್ನು ಕ್ಲೋಸ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜ್ ಮೇಲೆ ಮೊನ್ನೆ ಹಬ್ಬಕ್ಕೆ ತಂಬಿಟ್ಟು ಮಾಡಿದ್ರು ಅಲ್ವಾ, ಅದನ್ನು ಇಟ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನು ಇಡ್ತಿರ್ಲಿಲ್ಲ. ಅದು ಫುಲ್ ಆಗಿದೆ, ಅದಕ್ಕೆ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇದೆ. ಇಲ್ಲೂ ಫ್ರಿಜ್ಜಲ್ಲಿ ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಎಲ್ಲ ಗ್ರೋಸರಿ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ, ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದಾರೆ. ಆಮೇಲೆ ಇನ್ನು ಇಲ್ಲಿ ಬಂದುಬಿಟ್ಟು ಇಲ್ಲೂ ಕೂಡ ಎಗ್ಸ್ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಜ್ಯೂಸಸ್ ಇದೆ, ನೀರು ಬಾಟಲ್ಸ್ ಇಟ್ಕೊಂಡಿದ್ದಾರೆ, ಯಾಕಂದರೆ ಈಗ ಬಿಸಿಲು ಅಲ್ವಾ ಹಾಗಾಗಿ. ಇಲ್ಲಿ ಮೊಸರು, ಹಾಲು, ಆದಮೇಲೆ ಇಲ್ಲಿ ಹೂ ಇದೆ, ಆಮೇಲೆ ಜೇನುತುಪ್ಪ ಎಲ್ಲ ಇದೆ. ಇಲ್ಲಿ ಎಗ್ ಇದೆ. ಆಮೇಲೆ ಇಲ್ಲೊಂದು ಸ್ಪ್ರೈಟ್ ಬಾಟಲ್ ಇಟ್ಟಿದೆ. ಇದೆಲ್ಲ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಬಾಕ್ಸಸ್ಸಲ್ಲಿ. ಇಲ್ಲಿ ವೆಜಿಟೇಬಲ್ಸ್ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲಿ ಫ್ಲವರ್ ಎಲ್ಲ ಇಟ್ಕೊಂಡಿದ್ದಾರೆ, ಅಂದರೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಯಾವಾಗಲೂ ಬೇಕಲ್ವ, ಹಾಗಾಗಿ ಫ್ಲವರ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ ಇವ್ರ ಮನೇಲಿ. ಮೊನ್ನೆ ಹಬ್ಬಕ್ಕೆ ಹಾಕಿ ಸ್ವಲ್ಪ ಖಾಲಿ ಆಗಿದೆ ಅಷ್ಟೇ, ಇಲ್ಲಾಂದರೆ ಫುಲ್ ಜಾಸ್ತಿ ಇರ್ತಿತ್ತು. ಇದು ಹೂ ಇದೆ, ಇದು ಅಷ್ಟೇ ಸೇವಂತಿಗೆ ಹೂ ಇದೆಲ್ಲ. ಇದೆಲ್ಲ ಜ್ಯೂಸ್. ಹಾಗೆಯೇ ಇದು ಮೊನ್ನೆ ಅವ್ರ ಊರಿಂದ ತಂದಿದ್ದು ಬೇಬಿ ಕಾರ್ನ್. ಹಾಗೆ ಇದು ದ್ರಾಕ್ಷಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲಿ ಟೊಮೆಟೊ ಇದೆ. ಆಮೇಲೆ ಇಲ್ಲೂ ಕೂಡ ಆಲೂಗಡ್ಡೆ ಅಂದರೆ ವೆಜಿಟೇಬಲ್ಸ್ ಇಟ್ಕೊಂಡಿದ್ದಾರೆ. ಅಂದ್ಬಿಟ್ಟು ಇಷ್ಟೇ, ಇನ್ನೇನು ಇಟ್ಟಿಲ್ಲ. ಇನ್ನು ಈ ಥರ ಇದೆ. ಫಸ್ಟಿಗೆ ಒಂದ್ಸಲಿ ಫುಲ್ ತೋರಿಸ್ತೀನಿ. ಇನ್ನು ಈ ಸೈಡು ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದಾರೆ ಫುಲ್. ಇದರಲ್ಲೂ ಮತ್ತು ಇದರಲ್ಲಿ ಈರುಳ್ಳಿ ಇಟ್ಕೊಂಡಿದ್ದಾರೆ, ಇದರಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದಾರೆ ನೋಡಿ, ಬೆಳ್ಳುಳ್ಳಿ. ಹಾಗೆ ಇಲ್ಲಿ ಕೊಬ್ಬರಿ ಇತ್ತು, ಕೊಬ್ಬರಿನ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಫ್ರೂಟ್ಸ್ ಇಟ್ಕೊಂಡಿದ್ದಾರೆ, ಬನಾನಾ, ಆ್ಯಪಲ್, ಮಾವಿನಕಾಯಿ, ಆಮೇಲೆ ದಾಳಿಂಬ್ರೆ, ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲಿ ಡಸ್ಟ್ಬಿನ್ ಇದೆ, ಇಲ್ಲಿ ಡಸ್ಟ್ಬಿನ್ ಇದೆ. ನೆಕ್ಸ್ಟ್ ಇಲ್ಲಿ ಹುಣಸೆ ಹಣ್ಣಾಗಿರ್ಬೋದು, ಆಮೇಲೆ ಅಕ್ಕಿ ಆಗಿರ್ಬೋದು, ಈ ಥರ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ಕುಕ್ಕರ್, ಆಮೇಲೆ ಈ ಥರ ಕಡಾಯಿ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದಾರೆ, ಪ್ಯಾನ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಇದು ಕೆಳಗೂ ಕೂಡ ಕುಕ್ಕರ್ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಸ್ಲೈಸರ್ ಇಟ್ಕೊಂಡಿದ್ದಾರೆ.
ಇಷ್ಟೇ ಇಲ್ಲಿ ಇಟ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಪಾತ್ರೆ ಇಟ್ಕೊಂಡಿದ್ದಾರೆ, ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ವ ಆ ಪಾತ್ರೆ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ. ಕೆಳಗೆ ಮಿಕ್ಸಿ ಆಗಿರ್ಬೋದು ಅದನ್ನೆಲ್ಲ ಕೆಳಗೆ ಇಟ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಸ್ಪೂನ್ಸ್ ಇಟ್ಕೊಂಡಿದ್ದಾರೆ ಅಡುಗೆ ಮಾಡೋಕ್ಕೆ, ಸೌಟ್ ಆಗಿರ್ಬೋದು ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಗ್ಲಾಸಸ್ ಆಗಿರ್ಬೋದು ಅಥವಾ ಬಾಕ್ಸಸ್ ಆಗಿರ್ಬೋದು ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಜಾಸ್ತಿ ಏನೇನು ಯೂಸ್ ಮಾಡ್ತಾರೆ ಅದನ್ನು ಇಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ಗ್ಲಾಸ್ ಕೂಡ ಅವ್ರ ಮನೇಲಿ ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ಗ್ಲಾಸಸ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರೆ, ಕೆಲವೊಂದೊಂದು ಮಾತ್ರ ಅವ್ರು ಯೂಸ್ ಮಾಡೋದು. ಆಮೇಲೆ ಇಲ್ಲಿ ತಟ್ಟೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನು ತೋರಿಸಿದ್ದೀನಿ. ಹಾಗೆಯೇ ಇಲ್ಲಿ ಮೇಲೆ ನಾನೀಗ ಓಪನ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ, ಅದು ಹೈಟ್ ಇದೆ, ಹಾಗೇ ಸುಮ್ಮನೆ ತೋರಿಸಿರ್ತೀನಿ. ಅಲ್ಲಿ ಬಂದುಬಿಟ್ಟು ಮೇಲೂ ಕೂಡ ಪಾತ್ರೆ ಎಲ್ಲ ಇದೆ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಅಲ್ಲೇ ಮೇಲೆ ಇಟ್ಕೊಂಡಿದ್ದಾರೆ. ಇನ್ನು ಚಿಕ್ಕದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇದು ಕಿಚನ್ ಟೂರ್ ಈ ಥರ ಇದೆ. ಹಾಗೆಯೇ ಲಾಸ್ಟಿಗೆ ನಾನು ವಿಡಿಯೋ ಕ್ಲಿಪ್ ಹಾಕ್ತೀನಿ ಅಂತ ಹೇಳಿದೆ ಏನೇನು ಮಾಡಿದ್ದು ಅಂತ. ಬಟ್ ಈಗ ನೋಡ್ತಾ ಇದ್ದೀನಿ ಎಡಿಟ್ ಮಾಡಬೇಕಾದ್ರೆ ಆ ವಿಡಿಯೋನೇ ಇಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನಾನು ಅದನ್ನು ಹೇಳೋಕ್ಕೋಸ್ಕರ ಅವತ್ತು ವ್ಲಾಗ್ ಮಾಡ್ಕೊಂಡಿದ್ದೆ, ಇಷ್ಟೇ ಮಾಡ್ಕೊಂಡಿದ್ದೆ, ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಹೊರಗಡೆ ರೇಡಿಯೋ ಎಲ್ಲ ಹಾಕ್ಬಿಟ್ಟಿದ್ರು, ಏನೂ ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಜಸ್ಟ್ ಈ ಥರ ಮಾಡ್ಕೊಂಡಿದ್ದೆ, ಏನು ವ್ಲಾಗ್ನ ಮಾತಾಡಿರಲಿಲ್ಲ. ಆಮೇಲೆ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಡಿಲೀಟ್ ಆಗಿಬಿಟ್ಟಿದೆ. ಇವಾಗಷ್ಟೇ ನೋಡಿದ್ದು, ನಂಗೆ ಗೊತ್ತಿರಲಿಲ್ಲ. ಜಸ್ಟ್ ಊಟ ಮಾಡಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದೊಂದು ಮಾತ್ರ ಇದೆ, ಮತ್ತೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಾರ್ಮಲಾಗಿ ಮಟನ್ ಸಾಂಬಾರು ಮಾಡಿದರು, ಅದಾದಮೇಲೆ ಎಗ್ ಮಾಡಿದರು, ಚಿಕನ್ ಚಾಪ್ಸ್, ಚಿಕನ್ ಸಾಂಬಾರು, ಆಮೇಲೆ ಚಿಕನ್ ಕಬಾಬ್, ಮುದ್ದೆ, ಆನಿಯನ್, ಆಮೇಲೆ ಸೌತೆಕಾಯಿ, ಈ ಥರ ಅಷ್ಟೇ ಮಾಡಿದ್ದು. ಜಾಸ್ತಿ ಏನು ಮಾಡಿಲ್ಲ, ಸಿಂಪಲಾಗಿ ಇದೇ ಥರ. ಅದೇ ಜಾಸ್ತಿ ಅನಿಸುತ್ತೆ, ಮಟನ್ ಚಿಕನ್ ಎಲ್ಲ ಮಾಡಿದರು. ಇಷ್ಟೇ ಮಾಡಿದ್ದು, ಸ್ವಲ್ಪ ಹಾಕಿದ್ದೀನಿ ವೀಡಿಯೋನ ಅಷ್ಟೇ, ಡಿಲೀಟ್ ಆಗಿಬಿಟ್ಟಿತ್ತು. ಕಿಚನ್ ಟೂರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.